ನಮಸ್ತೆ. ಹುಸ್ಕೂರು ಅಂಬಿಕಾ ಶಿವನಂಜಪ್ಪ, ಸಹಾಯಕ ಪ್ರಾಧ್ಯಾಪಕರು, JSS ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾನಿಲಯ, ಮೈಸೂರು. ಸುತ್ತೂರು ಜಾತ್ರೆ. ಅಂದದ ಚಂದದ ಕಣ್ಮನ ಸೆಳೆಯುವ ಸುತ್ತೂರು ಜಾತ್ರೆಯ ನೋಡಲು ಬನ್ನಿ. ಕಪಿಲಾ ಮಾತೆಯ ನೀರನ್ನು ಕುಡಿದು ಬದುಕನ್ನು ಪಾವನಗೊಳಿಸುವ ಬನ್ನಿ. ಜಗದ್ಗುರು ಶ್ರೀ ಶಿವರಾತ್ರೀಶ್ವರರು ನೆಲೆಸಿದ ಪುಣ್ಯ ಭೂಮಿಯ ಸ್ಪರ್ಶಿಸ ಬನ್ನಿ. ಇತಿಹಾಸದ ಗತ ವೈಭವ ಸಾರುವ ಸುತ್ತೂರು ಚರಿತೆಯ ಹಾಡುವ ಬನ್ನಿ. ಬಡವರ ರೈತರ ಬೆನ್ನೆಲುಬಾಗಿ ಶಿಕ್ಷಣ ಕ್ಷೇತ್ರದಿ ಕ್ರಾಂತಿಯ ಮಾಡಿ ಆರೋಗ್ಯ ದಾಸೋಹಕ್ಕೆ ಭಾಷ್ಯವ ಬರೆದ ಸುತ್ತೂರು ಶ್ರೀಪೀಠವ ನೋಡಲು ಬನ್ನಿ. ಅಂಧಕಾರವ ಅಳಿಸಲು ಬನ್ನಿ, ಒಗ್ಗಟ್ಟಿನ ಸೌಧವ ಕಟ್ಟಲು ಬನ್ನಿ. ಬನ್ನಿರಿ ಬಾಂಧವರೇ, ಬನ್ನಿರಿ, ನಿಮಗಿದೋ ಸುತ್ತೂರಿಗರ ಸ್ವಾಗತವು. ಪ್ರಾಚೀನ ಕಾಲದಿಂದಲೂ ಯಾವುದೋ ಕಾಣದ ಕೈ ಅಥವಾ ಶಕ್ತಿ ಈ ಜಗತ್ತನ್ನು ನಡೆಸಿಕೊಂಡು ಬರುತ್ತಿದೆ ಎಂಬುದು ಜನರ ನಂಬಿಕೆ. ಆದಿಕಾಲದಿಂದಲೂ ಈ ಶಕ್ತಿಯನ್ನ ಜನರು ನಂಬಿ ಗುಡಿಗೋಪುರಗಳನ್ನು ಕಟ್ಟಿ ಪೂಜಿಸುತ್ತಾ ಬಂದಿದ್ದಾರೆ. ಪ್ರತಿಯೊಂದು ನಗರ ಅಥವಾ ಗ್ರಾಮಗಳಲ್ಲಿ ಗ್ರಾಮ ದೇವತೆಗಳಿರುತ್ತವೆ. ಜನರು ಇಡೀ ವರ್ಷ ಜೀವನದ ಜಂಜಾಟದಲ್ಲಿ ಹಲವು ಏಳುಬೀಳುಗಳನ್ನು ಅನುಭವಿಸುತ್ತಾರೆ. ವರ್ಷದ ಪ್ರಾರಂಭದಲ್ಲಿ ಗ್ರಾಮ ದೇವತೆಯ ಹೆಸರಿನಲ್ಲಿ ಜಾತ್ರೆಯನ್ನು ಆಚರಿಸುವುದರ ಮೂಲಕ ನೋವನ್ನು ಮರೆತು ಸಂಭ್ರಮಿಸುತ್ತಾರೆ. ಜಾತ್ರೆಗಳನ್ನು ಆಚರಣೆ ಮಾಡಲು ಹಲವಾರು ಕಾರಣಗಳಿರುತ್ತವೆ. ಸಕಲ ಜೀವರಾಶಿಗಳಿಗೂ ರೋಗ ರುಜಿನಗಳು ತಗುಲದಂತೆ ಶಾಂತಿ ನೆಮ್ಮದಿ ನೆಲೆಸುವಂತೆ ಪ್ರಾರ್ಥಿಸುವಲ್ಲಿ ಜಾತ್ರೆಗಳು ಮಹತ್ವದ ಪಾತ್ರ ವಹಿಸುತ್ತವೆ. ಜಾತ್ರೆಯ ಸಂದರ್ಭದಲ್ಲಿ ದೂರದಲ್ಲಿ ಚೆದುರಿ ಹೋಗಿರುವ ಎಷ್ಟೋ ರಕ್ತ ಸಂಬಂಧಗಳು, ಬಂಧು ಮಿತ್ರರು ಒಂದೆಡೆ ಕಲೆತು ಆನಂದಿಸುತ್ತಾರೆ. ಸುತ್ತಮುತ್ತ 18 ಹಳ್ಳಿಗಳಿಂದ ಜನಸಾಗರವೇ ಹರಿದು ಬರುತ್ತದೆ. ಜಾತಿ ಮತಗಳನ್ನ ಗಾಳಿಗೆ ತೂರಿ ಒಗ್ಗಟ್ಟಿನ ಮೂಲಕ ಜಾತ್ರೆಯನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಜಾತ್ರೆಯ ಸಂದರ್ಭದಲ್ಲಿ ಇಡೀ ಊರು ಘಮಘಮಿಸುತ್ತಿರುತ್ತದೆ. ಮನೆ ಮನೆಗಳನ್ನು ಬಣ್ಣ ಬಣ್ಣಗಳಿಂದ ಅಲಂಕರಿಸುತ್ತಾರೆ. ಕುಟುಂಬದ ಪ್ರತಿಯೊಬ್ಬರೂ ಹೊಸ ಹೊಸ ಬಟ್ಟೆಗಳನ್ನು ಧರಿಸಿ ಆಭರಣಗಳಿಂದ ಹೆಣ್ಣು ಮಕ್ಕಳು ಅಲಂಕೃತರಾಗುತ್ತಾರೆ. ಎಲ್ಲರ ಮುಖದಲ್ಲೂ ಮಂದಹಾಸ ಮಿನುಗುತ್ತಿರುತ್ತದೆ. ಸಂತೃಪ್ತಿ ತಾಂಡವವಾಡುತ್ತಿರುತ್ತದೆ. ಅಂತೆಯೇ ಮಠಮಾನ್ಯಗಳಿರುವ ಕಡೆ ಶಿವಾಚಾರ್ಯರು, ಸಂತರು, ಶಿವಶರಣರ ಆರಾಧನಾ ಜಾತ್ರೆಗಳನ್ನು ಆಚರಿಸುತ್ತಾರೆ. ಇವುಗಳನ್ನು ಮಠಗಳ ಜಾತ್ರೆಗಳು ಎನ್ನುತ್ತಾರೆ. ಮಠದ ಗುರುಗಳು ಐಕ್ಯರಾದ ಸ್ಥಳಗಳಲ್ಲಿ ಗುಡಿಗಳನ್ನು ಕಟ್ಟುತ್ತಾರೆ. ಇವುಗಳನ್ನು ದೇವಾಲಯ ಅಥವಾ ಗದ್ದುಗೆ ಎನ್ನುತ್ತಾರೆ. ಇವರ ಸ್ಮರಣಾರ್ಥವಾಗಿ ನಡೆದುಕೊಂಡು ಬಂದಿರುವ ಜಾತ್ರೆಗಳೇ ಮಠದ ಜಾತ್ರೆಗಳು. ಜನರಲ್ಲಿ ಧರ್ಮ ಜಾಗೃತಿಯನ್ನು ಉಂಟು ಮಾಡಿ ಜನರ ಕ್ಷೇಮಾಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸಿದ ಜಗದ್ಗುರುಗಳ ಮರಣಾನಂತರ ಅವರ ಸವಿನೆನಪಿಗಾಗಿ ಜಾತ್ರೆಗಳನ್ನು ಆಚರಿಸುತ್ತಾರೆ. ಅಂತಹ ಮಠಗಳಲ್ಲಿ ಸುತ್ತೂರು ಶ್ರೀಮಠವು ಅಗ್ರಪಂಕ್ತಿಯಲ್ಲಿದೆ. ಶ್ರೀಮಠದ ಜಗದ್ಗುರುವರ್ಯರು ಜಾತ್ರೆಗಳ ಮೂಲಕ ಜನಜಾಗೃತಿಯನ್ನು ಉಂಟು ಮಾಡುತ್ತಾ ಬಂದಿದ್ದಾರೆ. ಸುತ್ತೂರು ಶ್ರೀಮಠವು 1000 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಉಜ್ವಲ ಇತಿಹಾಸ ಹಾಗೂ ಗುರು ಪರಂಪರೆಯನ್ನು ಹೊಂದಿರುವ ಸುತ್ತೂರು ಶ್ರೀ ಜಗದ್ಗುರು ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಸಂಪ್ರದಾಯದಂತೆ ಶ್ರೀಮಠದ ಸಂಸ್ಥಾಪನಾಚಾರ್ಯರಾದ ಆದಿಜಗದ್ಗುರು ಶ್ರೀ ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವವನ್ನು ಭಕ್ತಿ ಭಾವಗಳಿಂದ ಆಚರಿಸುತ್ತಾ ಬರಲಾಗುತ್ತಿದೆ. ಶ್ರೀಮಠವು ಸ್ಥಾಪನೆಯಾದ ದಿನದಿಂದಲೂ 24 ಜಗದ್ಗುರುಗಳು ಭಕ್ತಾದಿಗಳಿಂದ ಅನ್ನದಾಸೋಹ ನಡೆಸುತ್ತಾ ಬಂದಿದ್ದಾರೆ. ಪ್ರಾರಂಭದಿಂದಲೂ ಸೋಮೇಶ್ವರ ದೇವಾಲಯದಲ್ಲಿ ಪೂಜಾ ವಿಧಿಗಳು ಜರುಗುತ್ತಿದ್ದವು. 1949-50 ನಂತರ ಆದಿಜಗದ್ಗುರುಗಳ ಜಾತ್ರಾ ಮಹೋತ್ಸವವು 1 ದಿನದ ಮಟ್ಟಿಗೆ ಜರುಗುವಂತಾಯಿತು. ಮುಂದಿನ ವರ್ಷಗಳಲ್ಲಿ 2-3 ದಿನಗಳವರೆಗೆ ಜಾತ್ರೆಯನ್ನ ಆಚರಿಸಲಾಯಿತು. ಉತ್ಸವಕ್ಕಾಗಿ ಮೈಸೂರು ರಾಜಮಂದಿರದಿಂದ ರಥವನ್ನು ತರಲಾಗುತ್ತಿತ್ತು. 1-2 ವರ್ಷಗಳ ಕಾಲ ಅರಮನೆಯಿಂದ ಬೆಳ್ಳಿ ರಥ ಹಾಗೂ ಅರಮನೆಯ ಬಿರುದಾವಳಿಗಳು ಕಿಲ್ಲಿತ್ತು ಕುದುರೆ ಸವಾರರನ್ನ ಕರೆತಂದು ಜಾತ್ರಾ ಮಹೋತ್ಸವ ನಡೆಸಲಾಗುತ್ತಿತ್ತು. ಮುಂದಿನ ದಿನಗಳಲ್ಲಿ 6 ದಿನಗಳ ಕಾಲ ಆಚರಿಸುವ ಸುತ್ತೂರು ಜಾತ್ರಾ ಮಹೋತ್ಸವವು ಒಂದು ಸಾಮಾಜಿಕ ಹಬ್ಬವಾಗಿ ಪರಿಣಮಿಸಿದೆ. ಶ್ರೀಮಠವು ವೀರಶೈವ ಮಠವಾದರೂ ವೀರಶೈವರಿಂದ ಸ್ಥಾಪಿಸಲ್ಪಟ್ಟಿದ್ದರೂ ಎಲ್ಲ ಜನಾಂಗದವರ ಜಾತ್ರೆ ಇದಾಗಿದೆ.
ಈ ವರ್ಷವೂ ಕೂಡ ಫೆಬ್ರವರಿ 6ರಿಂದ 11ರವರೆಗೆ 6 ದಿನಗಳ ಕಾಲ ಇಂದಿನ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶೀಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯುತ್ತಿರುವ ಸುತ್ತೂರು ಜಾತ್ರೆ ಜನಪದ ಜಾತ್ರೆಯಾಗಿ ವಿಜೃಂಭಿಸುತ್ತಿದೆ. ವರ್ಗ ವರ್ಣಭೇದವಿಲ್ಲದೆ ಎಲ್ಲರೂ ಜಾತ್ರೆಯಲ್ಲಿ ಪಾಲ್ಗೊಂಡು ಹರಕೆ ಸಲ್ಲಿಸುತ್ತಾರೆ. ಪ್ರೀತಿ ಸೌಹಾರ್ದತೆಯಿಂದ ಪ್ರಸಾದ ಸವಿಯುತ್ತಾರೆ. ಸರ್ವ ಧರ್ಮಗಳ ಸಮಾನತೆಗೆ ಇದೊಂದು ಭವ್ಯ ಭೂಮಿಕೆಯಾಗಿದೆ. ಜನಜೀವನದ ಸಾಮಾಜಿಕ ವ್ಯವಸ್ಥೆ ಸುರಕ್ಷಿತವಾಗಿ ಮುನ್ನಡೆಯಲು ಮತ್ತು ತಲೆತಲೆಮಾರಿನಿಂದ ತಲೆಮಾರಿಗೆ ಸಾಗಿ ಬಂದ ಸಂಸ್ಕೃತಿಯ ಪ್ರವಾಹವನ್ನು ಮುಂದುವರಿಸಲು ಸುತ್ತೂರು ಜಾತ್ರೆಯು ಪ್ರಮುಖ ಪಾತ್ರ ವಹಿಸುತ್ತಿದೆ. ಸುತ್ತೂರು ಶ್ರೀಮಠದ ಜಾತ್ರೆ ಸಮಸ್ತ ಜನರ ಕ್ಷೇಮಾಭಿವೃದ್ಧಿಗಾಗಿ ಮಹಾಪುರುಷರ ಹೆಸರಿನಲ್ಲಿ ಸಾಮೂಹಿಕವಾಗಿ ನಡೆಯುವ ಧಾರ್ಮಿಕ ವಿಧಿ. ಅನಾದಿ ಕಾಲದಿಂದಲೂ ಮಾನವ ಲೋಕದ ಲೌಕಿಕ ಮತ್ತು ಧಾರ್ಮಿಕ ಜೀವನದಲ್ಲಿ ಸಾಮರಸ್ಯವಿದೆ. ಇಂತಹ ಸಾಮರಸ್ಯವನ್ನ ಸುತ್ತೂರು ಜಾತ್ರೆಯಲ್ಲಿ ಕಾಣಬಹುದು. ಬಡವ ಬಲ್ಲಿದ, ವಿದ್ಯಾವಂತ ಅವಿದ್ಯಾವಂತ, ಪಟ್ಟಣಿಗ ಹಳ್ಳಿಗ, ಹೀಗೆ ಎಲ್ಲಾ ರೀತಿಯ ಜನರು ಒಂದೆಡೆ ಸೇರುತ್ತಾರೆ. ಜಾತ್ರಾ ಮಹೋತ್ಸವದಲ್ಲಿ ಆದಿ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರೀಶ್ವರ ಮಹಾರಥೋತ್ಸವವು ಮಹತ್ವದ ಪಾತ್ರವಾಗಿ ಪರಿಣಮಿಸಿದೆ. ದೇಶ ವಿದೇಶಗಳಿಂದಲೂ ಆಗಮಿಸಿದ ಜನಸಮುದಾಯ ಎಲ್ಲ ಜಾತಿ, ಮತ, ಧರ್ಮ, ಭಾಷೆ ಗಡಿಯನ್ನು ದಾಟಿ ಒಗ್ಗಟ್ಟಿನಿಂದ ಘೋಷಣೆಗಳೊಂದಿಗೆ ರಥ ಎಳೆಯುವುದು ವಿಶ್ವಮಾನವತ್ವದ ಪ್ರತೀಕವಾಗಿದೆ. 6 ದಿನಗಳ ಕಾಲ ಲಕ್ಷಾಂತರ ಜನರು ಒಂದೇ ಪಂಕ್ತಿಯಲ್ಲಿ ಕುಳಿತು ಪ್ರಸಾದ ಸ್ವೀಕರಿಸುವ ದೃಶ್ಯವಂತೂ ಕಣ್ಮನಗಳಿಗೆ ಸಂತೃಪ್ತಿ ನೀಡುತ್ತದೆ. ವಿದ್ವಜ್ಜನರ ಉಪನ್ಯಾಸಗಳ ಜೊತೆ ಮನರಂಜನೆಯ ಚಟುವಟಿಕೆಗಳಿಗೂ ಕೂಡ ಸುತ್ತೂರು ಜಾತ್ರೆಯಲ್ಲಿ ಅವಕಾಶವಿದೆ. ಜಾತ್ರೆಯಲ್ಲಿ 10 ಹಲವು ಅಭಿರುಚಿಯುಳ್ಳ ಜನರು ಸೇರಿರುವುದರಿಂದ ಅವರೆಲ್ಲರನ್ನೂ ಒಂದೆಡೆ ಸೇರಿಸಿ ಧಾರ್ಮಿಕ ಉಪನ್ಯಾಸಗಳ ಜೊತೆಗೆ ಸಂಗೀತ ಕಲೆಗಳ ಪ್ರದರ್ಶನವನ್ನು ಏರ್ಪಾಡು ಮಾಡಿ ತನ್ಮೂಲಕ ಕಲಾವಿದರನ್ನ ಸನ್ಮಾನಿಸಲಾಗುವುದು. ಜನಪದ ಕಲೆಗಳ ಪ್ರದರ್ಶನ, ಭಜನೆ, ಕೀರ್ತನೆ, ಯಕ್ಷಗಾನ, ಕುಸ್ತಿ, ಕರಕುಶಲ, ವಸ್ತು ಪ್ರದರ್ಶನ, ಆಟೋಟ ಸ್ಪರ್ಧೆ, ಹೀಗೆ ಅನೇಕ ಕ್ಷೇತ್ರಗಳ ಸಿದ್ಧಿ ಸಾಧನೆಗಳ ಪುಟ್ಟ ಪ್ರಪಂಚವನ್ನೇ ಸುತ್ತೂರು ಜಾತ್ರೆಯಲ್ಲಿ ಕಾಣಬಹುದು. ಸುತ್ತೂರು ಜಾತ್ರೆಯಲ್ಲಿ ದನಗಳ ಜಾತ್ರೆ ಹೆಸರುವಾಸಿಯಾದದ್ದು. ದೇಶದ ನಾನಾ ಭಾಗಗಳಿಂದ ಕೃಷಿಕ ಸಮುದಾಯದವರು ವರ್ಷಾನುಗಟ್ಟಲೆ ದನಕರುಗಳನ್ನು ವಿಶೇಷ ಕಾಳಜಿಯಿಂದ ಸಾಕಿ ಮಾರುಕಟ್ಟೆಗೆ ಅಥವಾ ಸ್ಪರ್ಧೆಗೆ ತರುತ್ತಾರೆ. ರೈತರಿಗೆ ಸಾಕು ಪ್ರಾಣಿಗಳ ಮೇಲಿರುವ ಪ್ರೀತಿ ಗಾಢವಾದುದು. ದನಕರುಗಳ ಮೇಲಿರುವ ಅವರ ಪ್ರೀತಿಗೆ ಸುತ್ತೂರು ಜಾತ್ರೆ ಅತ್ಯುತ್ತಮ ಬಹುಮಾನ ನೀಡುವ ಮೂಲಕ ಪಶುಸಂಗೋಪನೆ ಮಾಡುವ ದಿಸೆಯಲ್ಲಿ ರೈತರಿಗೆ ಮತ್ತಷ್ಟು ಉತ್ತೇಜನ ನೀಡುತ್ತಿದೆ. ರೈತ ಸಮುದಾಯದವರು ದನಕರುಗಳನ್ನು ಪ್ರೀತಿಯಿಂದ ಆರೈಕೆ ಮಾಡಿ ಬೆಳೆಸುವ ಮೂಲಕ ವ್ಯವಸಾಯದ ಬದುಕನ್ನು ಸಫಲಗೊಳಿಸುವಲ್ಲಿ ಸುತ್ತೂರು ಜಾತ್ರೆ ಪ್ರಯೋಜನಕಾರಿಯಾಗಿದೆ. ರೈತರೇ ಭಾರತ ದೇಶದ ಬೆನ್ನೆಲುಬು. ಸುತ್ತೂರು ಜಾತ್ರೆಯಲ್ಲಿ ಪ್ರತಿ ವರ್ಷ ಬೆಳೆ ಬೆಳೆಯುವ ಆಸಕ್ತಿ ಕಳೆದುಕೊಳ್ಳುತ್ತಿರುವ ರೈತರಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಕೃಷಿ ಮೇಳಗಳನ್ನು ಏರ್ಪಡಿಸಲಾಗುತ್ತದೆ. 1 ಎಕರೆ ಜಮೀನಿನಲ್ಲಿ ಎಷ್ಟು ಬಗೆಯ ಬೆಳೆಗಳನ್ನು ಬೆಳೆದು ರೈತ ಸ್ವಾವಲಂಬಿಯಾಗಿ ಆರ್ಥಿಕ ಮಟ್ಟವನ್ನು ಉತ್ತಮಪಡಿಸಿಕೊಳ್ಳಬಹುದು ಎಂಬ ಪ್ರಾತ್ಯಕ್ಷಿಕೆಯನ್ನು ಮಾಡಿ ತೋರಿಸುವ ಮೂಲಕ ಕೃಷಿ ಆಂದೋಲನವನ್ನು ಮಾಡುತ್ತಿದ್ದಾರೆ. ಮುಖ್ಯವಾಗಿ ಹನಿ ನೀರಾವರಿ, ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನ ಹಾಗೂ ಮಾರಾಟ, ಸಿರಿಧಾನ್ಯಗಳ ಮಹತ್ವ, ಕುರಿ, ಮೇಕೆ, ದೇಸಿ ತಳಿಗಳ ಪ್ರದರ್ಶನ, ಡ್ರೋನ್ಗಳ ಮೂಲಕ ಗೊಬ್ಬರ ಹಾಗೂ ಔಷಧಿ ಸಿಂಪಡಣೆ ಮುಂತಾದ ಮೇಳಗಳನ್ನು ಏರ್ಪಡಿಸಲಾಗುತ್ತದೆ. ಸುತ್ತೂರು ಜಾತ್ರೆಯಲ್ಲಿ ಜರುಗುವ ಸಾಮೂಹಿಕ ವಿವಾಹವು ಬಡ ಕುಟುಂಬಗಳಿಗೆ ಯಾವುದೇ ಖರ್ಚಿಲ್ಲದ ರೀತಿಯಲ್ಲಿ ಮಕ್ಕಳ ಮದುವೆ ಮಾಡಲು ಒಂದು ವರದಾನವಾಗಿದೆ. ಜಾತಿ ಮತ ಭೇದವಿಲ್ಲದೆ ಸಾಮೂಹಿಕ ವಿವಾಹಗಳ ಮೂಲಕ ಜನಜಾಗೃತಿಯನ್ನು ಉಂಟು ಮಾಡುವಲ್ಲಿ ಸುತ್ತೂರು ಜಾತ್ರೆಯು ಗುರುತರ ಜವಾಬ್ದಾರಿಯನ್ನು ಹೊತ್ತಿದೆ. ಸುತ್ತೂರು ಸಂಸ್ಥೆಯ ಸಾಮಾಜಿಕ ಸೇವೆಯು ಧಾರ್ಮಿಕ ಸಂಸ್ಥೆಯೊಂದು ಕೈಗೊಂಡಿರುವ ಅದ್ವಿತೀಯ ಕಾರ್ಯ. ಸುತ್ತೂರು ಜಾತ್ರೆಯು ಆರೋಗ್ಯ ಮೇಳದಂತಹ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುತ್ತಲೇ ಬಂದಿದೆ. ಆರೋಗ್ಯ ಮೇಳದಲ್ಲಿ ಹೆಚ್ಚಿನ ಜನತೆಗೆ ಆರೋಗ್ಯ ಪರೀಕ್ಷಿಸಿ ಉಚಿತ ಔಷಧೋಪಚಾರಗಳನ್ನು ನೀಡುತ್ತಿರುವುದು ಜಗತ್ತೇ ಮೆಚ್ಚುವಂಥದ್ದು. ಅಷ್ಟೇ ಅಲ್ಲ, ಜಾತ್ರೆಯ ಸಂದರ್ಭದಲ್ಲಿ ಸುತ್ತಮುತ್ತಲಿನ 18 ಕಡೆಗಳಿಂದ ವ್ಯಾಪಾರಸ್ಥರು ಬಂದು ಅಂಗಡಿ ಮುಂಗಟ್ಟುಗಳನ್ನು ತೆರೆದು ತಾವು ಬೆಳೆದ
ದವಸ ಧಾನ್ಯಗಳು, ಉತ್ಪಾದಿಸಿದ ವಸ್ತುಗಳು, ಒಡವೆಗಳು, ಪಾತ್ರೆ ಪಗಡೆಗಳು, ತಿಂಡಿ ತಿನಿಸುಗಳನ್ನು ಮಾರಾಟ ಮಾಡುವ ಮೂಲಕ ತಮ್ಮ ಆರ್ಥಿಕ ಸ್ಥಿತಿಗತಿಗಳನ್ನು ಉತ್ತಮಪಡಿಸಿಕೊಳ್ಳುತ್ತಾರೆ. ಹೀಗೆ ಸುತ್ತೂರು ಜಾತ್ರೆಯು ಆರ್ಥಿಕ ಕ್ಷೇತ್ರದಲ್ಲಿಯೂ ಮಹತ್ವದ ಪಾತ್ರ ವಹಿಸುತ್ತಿದೆ. ಒಟ್ಟಾರೆ 12ನೇ ಶತಮಾನದ ಬಸವಣ್ಣನವರ ಅನುಭವ ಮಂಟಪದ ಪರಿಕಲ್ಪನೆಯನ್ನ ಸುತ್ತೂರು ಸಂಸ್ಥಾನವು ಮುಂದುವರಿಸಿಕೊಂಡು ಬರುತ್ತಿರುವುದು ಸಂಸ್ಥೆಯ ಸಾಮಾಜಿಕ ಕಾಳಜಿಗೆ ಸಾಕ್ಷಿಯಾಗಿದೆ. ಸುತ್ತೂರು ಜಾತ್ರೆಯು ಲಕ್ಷಾಂತರ ಜನರನ್ನ ಒಂದೇ ಸೂರಿನಡಿ ಸೇರಿಸಿ ಎಲ್ಲರಲ್ಲೂ ಸಾಮರಸ್ಯ ಮನೋಭಾವವನ್ನು ಹುಟ್ಟುಹಾಕುವ ಮೂಲಕ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಿನೇ ದಿನೇ ಕೀರ್ತಿ ಪಡೆದುಕೊಳ್ಳುತ್ತಿದೆ. ಧಾರ್ಮಿಕ ಸಮ್ಮೇಳನ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮತ್ತು ವೈಜ್ಞಾನಿಕ ಅನ್ವೇಷಣೆಗಳನ್ನು ನಡೆಸುವುದರ ಮೂಲಕ ಸುತ್ತೂರು ಜಾತ್ರೆಯು ಭಾವೈಕ್ಯತೆಯ ಸಂಕೇತವಾಗಿದೆ. ಭಾವೈಕ್ಯತೆಯ ಸಂಕೇತವಾಗಿರುವ ಸುತ್ತೂರು ಜಾತ್ರೆಗೆ ನಾಡಿನ ಸಮಸ್ತ ಬಂಧುಗಳಿಗೂ ಸ್ವಾಗತ, ಸುಸ್ವಾಗತ, ನಮಸ್ತೆ.